ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನಾವು ಫಸ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ನ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ, 2 ಸಲ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡಿ, ಈ ಥರ ನೀಡಲ್ನ ಸ್ಲ್ಯಾಂಟಿಂಗ್ ಆಗಿ ಹಿಡ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಮಗೆ 3 ಲೂಪ್ ಆಗುತ್ತೆ. 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬ ಮಾಡ್ಕೊಂಡಾದಮೇಲೆ 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಈ ಥರ ಸ್ಮಾಲ್ ಬೀಡನ್ನ ಹಾಕೋತಿದ್ದೀನಿ. ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವೇನು ಈ ಕಂಬ ಮಾಡಿರ್ತೀವೋ ಆ ಕಂಬದ ಗ್ಯಾಪಲ್ಲಿ ಮತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 3 ಲೂಪ್ ಆಗುತ್ತೆ. 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು. ನಾವು ಇಲ್ಲಿ ಟೋಟಲು 5 ಕಂಬಗಳನ್ನ ಮಾಡ್ಕೋಬೇಕು. ನಾನಿವಾಗ 4ನೇ ಕಂಬ ಮಾಡ್ತಾಯಿದ್ದೀನಿ ಮತ್ತು 5ನೇ ಕಂಬ. ನಾವು ಆ ಗ್ಯಾಪಲ್ಲಿ 5 ಕಂಬಗಳನ್ನ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. 5 ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಮತ್ತೆ ನಾವಿಲ್ಲಿ 2 ಚೈನ್ನ ಹಾಕ್ಕೋಬೇಕು. 1 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೋತಿದ್ದೀನಿ. ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ನಾನು ನೀಡಲ್ ಮೇಲೆ ದಾರನ ಸುತ್ತಕೊಂಡು ನಾವೇನು ಈ ಹಿಂದೆ ಸ್ಲ್ಯಾಂಟಿಂಗ್ ಆರ್ಚ್ನ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಮತ್ತೆ ನಾವು ಇವಾಗ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ಈ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. 3 ಲೂಪ್ ಆಗುತ್ತೆ. 2ರಿಂದ ಒಂದು ಮತ್ತು 2ರಿಂದ ಒಂದು. ನಾವು ಇಲ್ಲಿನೂ ಸಹ ಮತ್ತೆ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಇದು ಒಂದು ಸಿಂಪಲ್ ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ. ನೀವು ಯಾವ ರೀತಿ ಸೀರೆಗಳಿಗಾದರೂ ಹಾಕೋಬೋದು. ಸಿಂಪಲ್ ಡಿಸೈನು 1 ದಿನದಲ್ಲೇ ಮುಗಿಯುತ್ತೆ. ನೋಡಿ, ಈ ಥರ 5 ಕಂಬಗಳನ್ನ ಮಾಡಿಕೊಂಡು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ನ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕ್ಕೊಂಡು ಬೀಡ್ ಹಾಕ್ಕೋಬೇಕು. 2 ಚೈನ್ ಥ್ರೆಡ್ನ ಮೇಲೆತ್ತಿ ಸ್ಮಾಲ್ ಬೀಡನ್ನ ಹಾಕ್ಕೊಳ್ಳಿ. ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನಾವೇನು ಸ್ಲ್ಯಾಂಟಿಂಗ್ ಆರ್ಚ್ನ ಲಾಕ್ ಮಾಡಿರ್ತೀವೋ ಆ ಲಾಕಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಾವು ಕಂಬಗಳನ್ನ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ಲಾಕ್ ಮಾಡಿರ್ತೀವಿ, ಆ ಲಾಕ್ ಮಧ್ಯ ಗ್ಯಾಪ್ ಇರುತ್ತೆ. ನೋಡಿ, ಈ ಗ್ಯಾಪಲ್ಲಿ ನಾವು 5 ಕಂಬಗಳನ್ನ ಮಾಡಬೇಕು. ಈ ಗ್ಯಾಪಲ್ಲಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ.
ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಳ್ಳಿ. ನಾವಿಲ್ಲೂ ಇವಾಗ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸ್ಲ್ಯಾಂಟಿಂಗ್ ಆರ್ಚಲ್ಲೂ ನಾವು 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ನಾವು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೆ 2 ಚೈನ್ ಬೀಡ್ ಹಾಕ್ಕೊಳ್ಳಿ. ಬೀಡ್ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಕಂಬನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಇದು ತುಂಬಾ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಏನು ಕಷ್ಟ ಅಂತ ಅನಿಸಲ್ಲ, ಬಿಗಿನರ್ಸ್ ಕೂಡ ಹಾಕೋಬೋದು. ಮತ್ತು ನಾವಿಲ್ಲಿ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ಐದು ಡಬಲ್ ಕ್ರೋಶ ಕಂಬ. ನಾನಿಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ತೋರಿಸ್ತಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಮಧ್ಯ ಕುಚ್ಚನ್ನು ಕಟ್ಕೋಬೋದು. 5 ಸ್ಲ್ಯಾಂಟಿಂಗ್ ಆರ್ಚು ಮತ್ತು ಕುಚ್ಚು ಆ ಥರ ಬೇಕಾದರೂ ಮಾಡ್ಕೋಬೋದು. ಮಧ್ಯ ಕುಚ್ಚುಗಳನ್ನ ಹಾಕ್ಕೋಬೋದು. ನೋಡಿ ಕಂಪ್ಲೀಟ್ ಆಯಿತು. ನಾನು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ನಾನಿವಾಗ ಫುಲ್ಲು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಡಿಸೈನು ಅಂತ ಹೇಳಿ. ನೋಡಿ ನಾನಿವಾಗ ಫುಲ್ಲು ಮಾಡಿದ್ದೀನಿ. ಈ ಥರ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ ಎಂಡಿಂಗಲ್ಲೂ ಸಹ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಎಣ್ಣ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 2 ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ಕೋತಿದ್ದೀನಿ. 2 ಚೈನ್ ಹಾಕ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡಿಕೊಂಡು ನೀಡಲ್ನ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಥರ ಥ್ರೆಡ್ನ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ. ಇದನ್ನು ನಾವು ಬಟ್ಟೆಗೆ ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂನ ಹಾಕಿ ಪೇಸ್ಟ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಡಿಸೈನು ಫೈನಲ್ ಲುಕ್ಕು ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಹಾಕೋಬೋದು. ನೋಡಿ ನೀವು ಬೇಕು ಅಂದರೆ 5 ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಕೋಬೋದು. ಇಲ್ಲ 10 ಆರ್ಚ್ನ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೋಬೋದು ಬೇಕಾದರೆ. ನೋಡಿ ಫೈನಲಾಗಿ ಈ ಥರ ಕಾಣಿಸುತ್ತೆ.